ವೀರ ಕಂಪಿಲರಾಯನ ಸಾಮ್ರಾಜ್ಯದ ಕಂಪ್ಲಿ ಉತ್ಸವಕ್ಕೆ ಅದ್ದೂರಿ ತೆರೆಬಿದ್ದಿದೆ. ಶಾಸಕ ಜೆಎನ್ ಗಣೇಶ್ ನೇತೃತ್ವದಲ್ಲಿ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿದ್ದ 2 ದಿನಗಳ ಕಂಪ್ಲಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ನಗರದ ಸುಂದರಿ ಸುಗರ್ಷ್ ಬಯಲಲ್ಲಿ ನಿರ್ಮಿಸಿದ್ದ ಬೃಹತ್ ವೀರ ಕಂಪಿಲರಾಯ ವೇದಿಕೆಯಲ್ಲಿ ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದ್ದು, ನನ್ನ ಕುಟುಂಬಕ್ಕೆ ಈ ಋಣ ಅಂತ ತೀರ್ಸಕ್ಕಾಗಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ಜನರಲ್ ಆದ್ರೂ ಕೂಡ ನನ್ನ ಕೊನೆಯ ಉಸಿರು ರಾಜಕೀಯದಾಗ ಇರ್ಲಿ ಬಿಡ್ಲಿ, ನಾನು ರಾಜಕಾರಣ ಮಾಡ್ಲಿ ಬಿಡ್ಲಿ, ಕೇವಲ ರಾಜಕೀಯ ಚಟ ನನಗಿಲ್ಲ. ನನಗೆ ಅಧಿಕಾರ ಮುಖ್ಯ ಅಲ್ಲ, ನನ್ನ ಜನ ಮುಖ್ಯ, ನನ್ನ ತಂದೆ ತಾಯಿಗಳು ಮುಖ್ಯ, ನನ್ನ ಅಣ್ಣ ತಮ್ಮಂದಿರು ಮುಖ್ಯ. ನಾನು ಅಧಿಕಾರ ಮತ್ತೊಂದು ಇನ್ನೊಂದು ಕೂಡ ಯಾವ್ದು ನೋಡ್ದಾನಲ್ಲ. ನಾನು ಯಾವುದೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡ್ದಾನಲ್ಲ, ತಾಲೂಕ್ ಪಂಚಾಯತಿ ಮಾಡ್ದಾನಲ್ಲ, ಜಿಲ್ಲಾ ಪಂಚಾಯತಿ ಮಾಡ್ದಾನಲ್ಲ. ನನಗೆ ಬಹಳಷ್ಟು ಜನ ಕೇಳ್ತಾರೆ ಹೆಂಗ್ ಬಂದಿ ರಾಜಕೀಯಕ್ಕಂತಂದು. ಅದು ಹೆಂಗ್ ಬಂದಂತಂದ್ರೆ ಬಂದು ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿಸಿ ನೆಕ್ಸ್ಟ್ ಕಾಂಗ್ರೆಸ್ ಇಷ್ಟ ಕೊಟ್ಕೊಳ್ಳೆ 5555 ಓಟಿಂದ ಶಾಸಕರಾಗಿ ಮಾಡಿದ್ದಾರೆ. ನಾನೇನಂತ ಮಾಡ್ತಾರೆ. ಈ ವೇಳೆ ನಿರೂಪಕಿ ಅನುಶ್ರೀ, ಬಾಳು ಬೆಳಗುಂದಿ, ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಸೇರಿದಂತೆ ಹಲವು ಕಲಾವಿದರು ಮನರಂಜನೆ ಕಾರ್ಯಕ್ರಮ ನಡೆಸಿದರು. ಇನ್ನು 2ನೇ ದಿನದ ಕೊನೆಯಲ್ಲಿ ಶಾಸಕರಾದ ಜೆಎನ್ ಗಣೇಶ್ ವೇದಿಕೆಯ ಮೇಲೆ ಸ್ಟೆಪ್ ಹಾಕಿ ಸಂಭ್ರಮ ಪಟ್ಟರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್, ಗ್ರಾಮೀಣ ಶಾಸಕರಾದ ನಾಗೇಂದ್ರ, ಬಳ್ಳಾರಿ ಶಾಸಕರಾದ ನಾರಾ ಭರತ್ ರೆಡ್ಡಿ ಸೇರಿದಂತೆ ಸುಮಾರು 20,000ಕ್ಕೂ ಹೆಚ್ಚಿನ ಜನರು ಕಂಪ್ಲಿ ಉತ್ಸವವನ್ನು ಯಶಸ್ವಿಗೊಳಿಸಿದರು. ಫಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಅಲ್ಲಿ ವಿವಿಐಪಿ ಒಂದು ಝೋನ್ ಅಲ್ಲೂ ಕೂಡ ಎಲ್ಲರೂ ಇಷ್ಟು ಎಂಜಾಯ್ ಮಾಡ್ತಾರೆ ನೋಡ್ತಾ ಇರೋದು. ಅದು ಎನರ್ಜಿ ಅಂತಂದ್ರೆ ಇವಾಗ ಜನ ನಮ್ಮ ಬಾಡು ಬೆಳಗುಂದಿ ಅಭಿಮಾನಿಗಳು ಬಂದಿದ್ದಾರೆ. ಹಾಡುಗಳು ಕೇಳಕ್ಕೆ ರೆಡಿನಾ? ಯಾರು ಬರ್ಬೇಕು? ಅಪ್ಪು ಫ್ಯಾನು ಹನುಮಂತ ಬರ್ಬೇಕಾ? ಆಹಾ, ನಮ್ಮ ಬಿಗ್ ಬಾಸ್ ವಿನ್ನರು ಸರಿಗಪ್ಪ ಕಾರ್ಯಕ್ರಮದ ಗಾಯಕರು ಇನ್ ಸ್ವಲ್ಪ ಹೊತ್ತಿಗೆ ಹನುಮಂತ ಬರ್ತಾರೆ. ಸಾಕಷ್ಟು ಜನ ಕಲಾವಿದರಿದ್ದಾರೆ. ಇವ್ರು ಬರೇ ಸರ್ಕಾರ ವತಿಯಿಂದ 70 ಲಕ್ಷ ರೂಪಾಯಿ ತಗೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದಾರಲ್ಲ, ನಿಜವಾಗ್ಲೂ ನಾನು ನಿಮ್ಮೆಲ್ಲರ ಪರವಾಗಿ ಗಣೇಶ್ ಅವ್ರಿಗೆ ದೊಡ್ಡ ಸೆಲ್ಯೂಟ್ ಅನ್ನ ಎಳೆದು ಬೈತೀನಿ ನಾನು. ಏನಕ್ಕೆ ಇದು ಮನ್ಸಾರೆ ಮಾಡ್ತಾ ಇರೋದು. ಇದು ಕಂಪ್ನಿ ಗಣೇಶ್ ಅವರು ಕಂಪ್ನಿ ಬಗ್ಗೆ ತಾಲೂಕಾ ಬಗ್ಗೆ ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಅವರು ಮನ್ಸಾರೆ ಮಾಡಿರೋದು. ತಮ್ಗೆಲ್ಲ ಗೊತ್ತಿದ್ದಂಗೆ ಬಹಳ ವರ್ಷದಿಂದ ತಾವು ನೋಡಿದ್ದೀರಾ, 50-60 ವರ್ಷದಿಂದ ಆಗ್ದಿರೋದು ಕೆಲಸ ಇವರು 2018 MLA ಮೊದಲನೇ ಬಾರಿ ಆಗಿ 2ನೇ ಬಾರಿ MLA ಆಗಿ ತಾವು ಏನು ಅಭಿವೃದ್ಧಿ ಮಾಡಿದ್ದಾರೆ ಗಣೇಶ್ ಅವರು ಅಂತ ತಮ್ಗೆಲ್ಲ ಗೊತ್ತಿರೋದು ವಿಚಾರ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.